ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ದೇಶಕರಿಂದ ಮೊದಲ ರಿಯಾಕ್ಷನ್ ಸಿಕ್ಕಿದೆ. ಜಗ್ಗುದಾದ ಫಿಲ್ಮ್ ನಿರ್ದೇಶಕ ರಾಘವೇಂದ್ರ ಹೆಗಡೆ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಧ್ರುವ ಸರ್ಜಾ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಕನ್ನಡದ ವಿರೋಧಿಯಲ್ಲ, ಕನ್ನಡದಲ್ಲೇ ನನಗೆ ಹೆಸರು ಸಿಕ್ಕಿದ್ದು, ಕನ್ನಡವನ್ನ ಅವಮಾನಿಸಿದ್ರೆ ನನ್ನ ತಾಯಿಗೆ ಅವಮಾನಿಸಿದಂತೆ, ಸುಮ್ಮನೆ ಕನ್ನಡಕ್ಕೆ ಅವಮಾನಿಸಿದ್ದೇನೆ ಅನ್ನುವಂತ ಸುದ್ದಿಯನ್ನ ಮಾಡಿಸಿದ್ದಾರೆ. 8 ವರ್ಷದಿಂದ ಸಿನಿಮಾ ಮಾಡಿಲ್ಲ ಅನ್ನುವಂತಹ ಡಿಪ್ರೆಷನ್ ನಲ್ಲಿದ್ದೇನೆ. 3.15 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ. ಬೇರೆಯವರಾಗಿದ್ರೆ ಸೂಸೈಡ್ ಮಾಡ್ಕೊಳ್ಬೇಕಿತ್ತು. 2018ರಲ್ಲಿ ಸಿನಿಮಾ ಡೇಟ್ ಕೇಳಿದಾಗ ಮಾರ್ಟಿನ್ ಬ್ಯುಸಿ ಇದ್ದೇನೆ ಅಂದ್ರು. ಕೆಡಿ ಮುಗಿದ ಮೇಲೆ ತೆಲುಗು ಪ್ರೊಡಕ್ಷನ್ ಹೌಸ್ ಜೊತೆಗೆ ಧ್ರುವ ಬ್ಯುಸಿ ಆಗ್ತಾರೆ. ಹಾಗಾಗಿ 3.5 ಕೋಟಿ ಹಣ ವಂಚನೆ ಆರೋಪವನ್ನ ಮಾಡಿದ್ರು ರಾಘವೇಂದ್ರ ಹೆಗಡೆ. ಧ್ರುವ ಸರ್ಜಾ ವಿರುದ್ಧವಾಗಿ ಹಣವನ್ನ ತೆಗೆದುಕೊಂಡು ಸಿನಿಮಾ ಮಾಡೋದಕ್ಕೆ ಮುಂದಾಗಲಿಲ್ಲ ಅನ್ನುವಂತ ಆರೋಪವನ್ನ ನಿರ್ದೇಶಕರಾದಂತಹ ಹೆಗಡೆ ಅವರು ಮಾಡಿದ್ರು. ರಾಘವೇಂದ್ರ ಹೆಗಡೆ ಅವರು ಈ ರೀತಿ ಆರೋಪವನ್ನು ಮಾಡಿದ್ರು. ಮುಂಬೈನ ಅಂಬೋಲಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರು. ಈ ಸಂಬಂಧ ಧ್ರುವ ಸರ್ಜಾ ಅವರ ಆಪ್ತ ಬಳಗ ಸ್ಪಷ್ಟನೆಯನ್ನ ನೀಡಿತ್ತು. ಧ್ರುವ ಸರ್ಜಾ ಆಪ್ತ ಬಳಗ ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ನೀಡಿತ್ತು ಅಂತ ಹೇಳಿದ್ರೆ, ಈ ನಿರ್ದೇಶಕರು ಒಂದು ಮಾತುಕತೆಯನ್ನ ನಡೆಸ್ತಾರೆ. ಆ ಮಾತುಕತೆಯಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡೋದ್ರ ಬದಲಾಗಿ ಮೊದಲು ತೆಲುಗು ಅಥವಾ ತಮಿಳಿನಲ್ಲಿ ಸಿನಿಮಾ ಮಾಡೋಣ, ಅದಾದ ನಂತರದಲ್ಲಿ ಕನ್ನಡದಲ್ಲಿ ನೋಡೋಣ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ಸಿನಿಮಾದಿಂದ ಧ್ರುವ ಸರ್ಜಾ ಹಿಂದೆ ಸರಿದ್ರು ಅಂತ ಹೇಳಿ ಧ್ರುವ ಸರ್ಜಾ ಆಪ್ತ ಬಳಗದಿಂದ ಈ ರೀತಿಯಾದಂತಹ ಸ್ಪಷ್ಟನೆ ಸಿಕ್ಕಿತು. ಸದ್ಯ ಇದಕ್ಕೆ ಟಕ್ಕರ್ ಅನ್ನ ನೀಡಿದ್ದಾರೆ ನಿರ್ದೇಶಕ ರಾಘವೇಂದ್ರ ಹೆಗಡೆ. ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನು ಕನ್ನಡದ ವಿರೋಧಿಯಲ್ಲ, ಕನ್ನಡದಲ್ಲೇ ನನಗೆ ಹೆಸರು ಸಿಕ್ಕಿದ್ದು, ಕನ್ನಡವನ್ನ ಅವಮಾನಿಸಿದ್ರೆ ನನ್ನ ತಾಯಿಗೆ ಅವಮಾನ ಮಾಡಿದ್ದಂತೆ, ಸುಮ್ಮನೆ ಕನ್ನಡಕ್ಕೆ ಅವಮಾನಿಸಿದ್ದೇನೆ ಅನ್ನುವಂತ ಸುದ್ದಿಯನ್ನ ಮಾಡಿಸಿದ್ದಾರೆ ಅಂತ ಹೇಳಿ ಇದೀಗ ಏನು ಧ್ರುವ ಸರ್ಜಾ ಅವರ ಆಪ್ತರ ಸ್ಪಷ್ಟನೆ ಏನಿತ್ತು ಅದಕ್ಕೆ ತಿರುಗೇಟನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರು ನನ್ನ ಕನಸು ನನಸು ಆಗುವ ಹಾಗೆ ಒಂದು ಜಗ್ಗುದಾದ ಚಿತ್ರ ರೆಡಿ ಮಾಡಿ ಕೊಟ್ಟರು. ಚಿತ್ರ ರಿಲೀಸ್ ಆಯಿತು. ಕನ್ನಡದ ಜನ ಅದನ್ನು ಸೂಪರ್ ಹಿಟ್ ಮಾಡಿದರು. ಕನ್ನಡದ ಕೋಟಿಗಟ್ಟಲೆ ಜನ ನನ್ನ ಒಬ್ಬ ನಿರ್ದೇಶಕ ಅಂತ ಗುರುತಿಸ್ಪಟ್ಟಕ್ಕೆ ಸಹಾಯ ಮಾಡಿದರು. ಅವರ ನನ್ನ ಆಶೀರ್ವಾದ ಸಿಕ್ತು. ಎರಡನೇದಾಗಿ ನಂತರ ಶನಿ ಸೀರಿಯಲ್ ಮಾಡಿದೆ, ಅದು ಕನ್ನಡದಲ್ಲಿ, ಅದು ಜನ ಅಪಾರ ಮೆಚ್ಚುಗೆ ವ್ಯಕ್ತಪಡಿದ್ದಾರೆ. ಆಮೇಲೆ ಮೂರನೇದಾಗಿ ನಾನು ಮಹಾಕಾಳಿ ಸೀರಿಯಲ್ ಮಾಡಿದೆ, ಅದನ್ನು ಜನ ತುಂಬ ಮೆಚ್ಚುಗೆ ಪಡೆದಿದ್ದಾರೆ. ಆಮೇಲೆ ಎರಡನೇ ಚಿತ್ರ ಮಾಡಬೇಕು ಅಂತ ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ, ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು, ಅವರದ್ದು ಇಂಟರ್ವ್ಯೂ ತನಕ ಓಕೆ, ಇಂಟರ್ವ್ಯೂ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು. ಕನ್ನಡದ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರು ನನ್ನ ಕನಸು ನನಸು ಆಗುವ ಹಾಗೆ ಒಂದು ಜಗ್ಗುದಾದ ಚಿತ್ರ ರೆಡಿ ಮಾಡಿ ಕೊಟ್ಟರು. ಚಿತ್ರ ರಿಲೀಸ್ ಆಯಿತು. ಕನ್ನಡದ ಜನ ಅದನ್ನು ಸೂಪರ್ ಹಿಟ್ ಮಾಡಿದರು. ಕನ್ನಡದ ಕೋಟಿಗಟ್ಟಲೆ ಜನ ನನ್ನ ಒಬ್ಬ ನಿರ್ದೇಶಕ ಅಂತ ಗುರುತಿಸ್ಪಟ್ಟಕ್ಕೆ ಸಹಾಯ ಮಾಡಿದರು. ಅವರ ನನ್ನ ಆಶೀರ್ವಾದ ಸಿಕ್ತು. ಎರಡನೇದಾಗಿ ನಂತರ ಶನಿ ಸೀರಿಯಲ್ ಮಾಡಿದೆ, ಅದು ಕನ್ನಡದಲ್ಲಿ, ಅದು ಜನ ಅಪಾರ ಮೆಚ್ಚುಗೆ ವ್ಯಕ್ತಪಡಿದ್ದಾರೆ. ಆಮೇಲೆ ಮೂರನೇದಾಗಿ ನಾನು ಮಹಾಕಾಳಿ ಸೀರಿಯಲ್ ಮಾಡಿದೆ, ಅದನ್ನು ಜನ ತುಂಬ ಮೆಚ್ಚುಗೆ ಪಡೆದಿದ್ದಾರೆ. ಆಮೇಲೆ ಎರಡನೇ ಚಿತ್ರ ಮಾಡಬೇಕು ಅಂತ ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ, ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು, ಅವರದ್ದು ಇಂಟರ್ವ್ಯೂ ತನಕ ಓಕೆ, ಇಂಟರ್ವ್ಯೂ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು. ಕನ್ನಡದ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧ್ರುವ ಸರ್ಜಾ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ದೇಶಕರಾದ ರಾಘವೇಂದ್ರ ಹೆಗಡೆ ಇದೀಗ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದಲೂ ಕೂಡ ಜೋರಾದ ಜಟಾಪಟಿ ನಡೆದಿತ್ತು. ಯಾಕೆ ಒಪ್ಪಂದದಲ್ಲಿ ಏನಾಗಿತ್ತು, ತದನಂತರದಲ್ಲಿ ಧ್ರುವ ಸರ್ಜಾ ಯಾಕೆ ಈ ಸಿನಿಮಾ ಪ್ರಾಜೆಕ್ಟ್ ಇಂದ ಹಿಂದೆ ಸರಿದಿದ್ರು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇತ್ತು. ಜೊತೆಗೆ ಧ್ರುವ ಸರ್ಜಾ ಅವರ ಆಪ್ತ ಬಳಗದಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ನೀಡಲಾಯಿತು. ಅಂದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನಿರ್ದೇಶಕರು ನೀಡಿಲ್ಲ, ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಸಿನಿಮಾವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಹಾಗಾಗಿ ಧ್ರುವ ಸರ್ಜಾ ಅವರು ಈ ಸಿನಿಮಾ ವಿಚಾರವಾಗಿ ಮುಂದೆ ಮಾತುಕತೆಯನ್ನ ನಡೆಸಿಲ್ಲ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತಿರುಗೇಟು ಕೊಡುವಂತ ಕೆಲಸವನ್ನ ನಿರ್ದೇಶಕ ರಾಘವೇಂದ್ರ ಹೆಗಡೆ ಮಾಡಿದ್ದಾರೆ. ಅಂದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನೀಡಿಲ್ಲ ಅಂತ ಹೇಳಿ ಯಾವಾಗ ಅವರು ಆರೋಪವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ, ಆ ಸಂದರ್ಭದಲ್ಲಿ ಇದೀಗ ಜಗ್ಗುದಾದ ಫಿಲ್ಮ್ ನಿರ್ದೇಶಕ ರಾಘವೇಂದ್ರ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕನ್ನಡದ ವಿರೋಧಿಯಲ್ಲ, ಕನ್ನಡದಲ್ಲೇ ನನಗೆ ಹೆಸರು ಸಿಕ್ಕಿದ್ದು, ಕನ್ನಡವನ್ನ ಅವಮಾನಿಸಿದ್ರೆ ನನ್ನ
ತಾಯಿಗೆ ಅವಮಾನ ಮಾಡಿದ್ದಂತೆ. ಸುಮ್ಮನೆ ಕನ್ನಡಕ್ಕೆ ಅವಮಾನಿಸಿದ್ದೇನೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಮಾಡಿಸಿದ್ದಾರೆ. 8 ವರ್ಷದಿಂದ ಸಿನಿಮಾವನ್ನ ಮಾಡಿಲ್ಲ ಅನ್ನುವಂಥ ಡಿಪ್ರೆಷನ್ನಲ್ಲೇ ನಾನಿದ್ದೇನೆ. 3.15 ಕೋಟಿ ಕೊಟ್ಟಿದ್ದೇನೆ. ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಸೂಸೈಡ್ ಮಾಡ್ಕೋಬೇಕಿತ್ತು. 2018ರಲ್ಲಿ ಸಿನಿಮಾ ಡೇಟ್ ಕೇಳಿದಾಗ ಮಾರ್ಟಿನ್ ಬ್ಯುಸಿ ಇದ್ದೇನೆ ಅಂತ ಹೇಳಿದ್ರು. ಅಂದ್ರೆ ಧ್ರುವ ಸರ್ಜಾ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರೆ. ಇನ್ನು KD ಮುಗಿದ ಮೇಲೆಯೂ ಕೂಡ ತೆಲುಗು ಪ್ರೊಡಕ್ಷನ್ ಹೌಸ್ ಜೊತೆಗೆ ಧ್ರುವ ಬ್ಯುಸಿ ಆಗಿರ್ತಾರೆ. 3.5 ಕೋಟಿ ಹಣ ವಂಚನೆಯ ಆರೋಪವನ್ನು ಮಾಡಿದ್ರು ಇಲ್ಲಿ ರಾಘವೇಂದ್ರ ಹೆಗಡೆ. ಮುಂಬೈನ ಅಂಬೋಲಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ರು. ಈ ಸಂಬಂಧ ಧ್ರುವ ಸರ್ಜಾ ಅವರ ಆಪ್ತ ಬಳಗ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಪಷ್ಟನೆ ನೀಡುವಂತ ಕೆಲಸವನ್ನ ಮಾಡಿದ್ರು. ಕನ್ನಡ ಸಿನಿಮಾ ಬೇಡ ಅಂತಿದ್ದಾರೆ ಅಂತ ಹೇಳಿ ಧ್ರುವ ಆಪ್ತ ಬಳಗ ಹೇಳಿಕೆ ಕೊಟ್ಟಿದ್ರು. ಸದ್ಯ ಇದಕ್ಕೆ ಟಕ್ಕರನ್ನ ನೀಡಿದ್ದಾರೆ ನಿರ್ದೇಶಕ ರಾಘವೇಂದ್ರ ಹೆಗಡೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೇನೆ ಮಾತುಕತೆಯನ್ನ ನಡೆಸಲಾಗಿತ್ತು. ಸಿನಿಮಾ ಮಾಡೋದಾಗಿ 3,15,00,000 ಹಣವನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ನಟ ಧ್ರುವ ಸರ್ಜಾ ವಿರುದ್ಧವಾಗಿ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಇನ್ನು ರಾಘವೇಂದ್ರ ಹೆಗಡೆ ಅವರು ಧ್ರುವ ಸರ್ಜಾ ವಿರುದ್ಧ ದೂರನ್ನ ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಧ್ರುವ ಸರ್ಜಾ ಹಾಗೆ ರಾಘವೇಂದ್ರ ಹೆಗಡೆ 2016ರಿಂದ 2018ರವರೆಗೆ ಜೊತೆಗೆ ಕೆಲಸ ಮಾಡಿರ್ತಾರೆ. ಧ್ರುವ ಸರ್ಜಾ ಅವರೇ ರಾಘವೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಸಿನಿಮಾ ಮಾಡೋದಾಗಿಯೂ ಕೂಡ ಹೇಳಿರ್ತಾರೆ. ಸೋಲ್ಜರ್ ಎಂಬ ಸಿನಿಮಾ ಮಾಡೋದಾಗಿ ಧ್ರುವ ಸರ್ಜಾ ಸ್ಕ್ರಿಪ್ಟ್ ಮಾಡಿದ್ರು. ಆದರೆ ಧ್ರುವ ಸರ್ಜಾ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮೊದಲೇ 3.15 ಕೋಟಿ ರೂಪಾಯಿ ಹಣ ಪಡೆದಿದ್ದಾರೆ ಅಂತ ಹೇಳಿ ನಿರ್ದೇಶಕ ಆರೋಪವನ್ನ ಮಾಡಿದ್ದಾರೆ. IMS ಸೋಲ್ಜರ್ನ 60-70% ಅಮರಲ್ಲಿ ಬಂದಿದೆ. ನಾನು ಓಕೆ ಸರ್, ಈಗ ಇದನ್ನು ಕ್ಯಾನ್ಸಲ್ ಮಾಡೋಣ. ಮತ್ತು ಅವರೇ ಒಂದು ರೈಟರ್ ಕೊಟ್ಟರು, ಕತೆ ಎಲ್ಲ ಬರೆದಾಯಿತು, ಓಕೆನೂ ಆಯಿತು. ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್. ಆವಾಗ ಏನಾಯ್ತಂದರೆ 4 ಫೆಬ್ರವರಿ 2025ಕ್ಕೆ ಧ್ರುವ ಸರ್ಜಾ ನನಗೆ ಹೇಳ್ತಾರೆ, ಒಂದು ಸಲ ನಾವು ಫೋರ್ ಸೀಸನ್ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಸಿಗೋಣ. ಆವಾಗ ಅರ್ಜುನ್ ಸರ್ಜರು ಬಂದಿದ್ದರು, ಧ್ರುವ ಸರ್ಜಾ ಸರ್ ಇದ್ದರು. ರಘು, ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ? ನಾನು ಹೇಳಿದೆ, ಸರ್ ಚಿತ್ರರಂಗಿಗೆ ಏನು ಬೇಕಂತ ಮಾಡ್ತೀನಿ. ಇಲ್ಲ, ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ? ನಾನು ಸಿರ್ಫ್ ಕನ್ನಡ ಪಿಕ್ಚರ್ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್, ತುಂಬ ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ. ಆವಾಗ ಇಲ್ಲ ರಘು, ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ದೀವಿ, ದೊಡ್ಡ ಲೆವೆಲ್ ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಮಾಡಿದ್ದೀವಿ, KD ದೊಡ್ಡ ಲೆವೆಲ್ ಬರ್ತಾ ಇದೆ. ಇನ್ನೊಂದು ಮುಂಬೈ ಪ್ರೊಡ್ಯೂಸರ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ, ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ, ಆ ನಂತರ ನೀವು ಮಾಡಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಸರ್ 8 ವರ್ಷ ವೇಸ್ಟ್ ಆಯಿತು, ಇನ್ನು ಒಂದು ಪಿಕ್ಚರ್ ಮಾಡೋಕ್ಕೆ ನಿಮಗೆ 4 ವರ್ಷ ಬೇಕು, 8 4 12 ವರ್ಷ. ಈ ಮಧ್ಯ ನನಗೆ ಹೈದರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಅವ್ರು ಹೇಳ್ತಾರೆ, ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ, ಪೀಪಲ್ಸ್ ಇಂಡಿಯಾ ಅಂತ ಕಂಪನಿ ಹೆಸರು. ಅವರೊಂದು ನೋಟಿಸ್ ಕಳಿಸ್ತಾರೆ, ನೀವು ಪಿಕ್ಚರ್ ಮಾಡಬಾರ್ದು, ನಮ್ಮ ಪಿಕ್ಚರ್ ಮುಗಿಯೋ ಥರ ನೀವು ಪಿಕ್ಚರ್ ಮಾಡೋಂಗಿಲ್ಲ. ಆವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿದೆ, 4 ವರ್ಷ ಅಂದರೆ 12, ಇನ್ನೊಂದು 3 ವರ್ಷ, 15-16 ವರ್ಷ ವೇಸ್ಟು. ಅದಕ್ಕೆ ನಾನು ಅವರಿಗೆ ಆ್ಯಸ್ ಪರ್ ಅಗ್ರಿಮೆಂಟ್, ಆ್ಯಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದೆ. ಸರ್, ನನ್ನ ಹಣ ರಿಟರ್ನ್ ಕೊಡಿ, ನಾನೇನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ. ಏನು ಅಗ್ರಿಮೆಂಟಲ್ಲಿ ಬರೆದಿದೆ ಆ ಅಗ್ರಿಮೆಂಟು ಬೇಕಾದರೆ ನಾನು ಮಾಧ್ಯಮದವರಿಗೆ ಕೊಡೋಕ್ಕೆ ಸಿದ್ಧ, ಅದರಲ್ಲಿ ಬರೆದಿದೆ. ಆ ಪ್ರಕಾರ ನಾನು ಹಣದ ಕೇಳ್ತೇನೆ. ನಾನು ಎಕ್ಸ್ಟ್ರಾ ಹಣ, ಈಗ ಅವರು ಅಶ್ವಿನರಿಗೆ ಸಾಧ್ಯ ಇದೆಲ್ಲ ಗೊತ್ತಿಲ್ಲ ನಮ್ಮ ಮತ್ತು ಧ್ರುವ ಸರ್ಜಾ ನಡುವೆ ಏನು ಮಾತಾಗಿದೆ ಅಂತ. ಅಶ್ವಿನಿ ಅವರು 2025 15 ಜೂನ್ ನಂತರ ನನಗೆ ಪರಿಚಯ, ಅದರ ಮುಂಚೆ ಅವರ ಸಂಭಾಷಣೆ ಯಾವಾಗೂ ಆಗಿಲ್ಲ. ನಾನು ಏನು ಮಾತುಕತಿದ್ರು ಧ್ರುವ ಸರ್ಜಾ ಅಂತಲೇ ಮಾತಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ಕೊಡ್ತೇನೆ ರಘು, ಆಗುತ್ತೆ. ಇವಾಗ ನಾನು ಡೇಟ್ ಪೋಸ್ಟ್ಪೋಂಡ್ ಆದಾಗ ನಾನು ಇನ್ನು ವೆಯ್ಟ್ ಮಾಡೋದು ಒಳ್ಳೆಯದಲ್ಲ, ಅದಕ್ಕೆ ನಾನು ನೋಟಿಸ್ ಕಳಿಸಿದ್ದೇನೆ. ಆವಾಗ ನೋಟಿಸ್ ಕಳಿಸಿದ ಮೇಲೆ ಈಗ ಏನಾಗಿದೆ, ನನ್ನ ಇವರೆಲ್ಲ ಕನ್ನಡ ವಿರೋಧಿ ಅಂತ ವಿರೋಧಿ ಅಲ್ಲ. ಅವ್ರು ಹೇಳ್ತಾರೆ ತಮಿಳ್ ಪಿಕ್ಚರ್ ಮಾಡಬೇಕು, ತೆಲುಗು ಪಿಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ. ತಮಿಳು ತೆಲುಗು ಚಿತ್ರ ಮಾಡೋದಾದರೆ ನಾನು ಕನ್ನಡ ಆ್ಯಕ್ಟರ್ನ ಯಾಕೆ ಸೈನ್ ಮಾಡ್ತೀನಿ, ತಮಿಳು ತೆಲುಗು ಆ್ಯಕ್ಟರ್ನ ಸೈನ್ ಮಾಡ್ತೀನಿ ಅಲ್ವಾ? ಅದಕ್ಕೆ ಅದಲ್ಲದೆ ಒಂದು ಅಗ್ರಿಮೆಂಟ್ ಇದೆ, ನಂದು ಧ್ರುವ ಸರ್ಜಾರ ಮಧ್ಯೆ ಒಂದು ಅಗ್ರಿಮೆಂಟ್ ಇದೆ. ಆ ಅಗ್ರಿಮೆಂಟಲ್ಲಿ ಕಂಪ್ಲೀಟಾಗಿ ಬರೆದಿದೆ, IMS ಸೋಲ್ಜರ್ ಕನ್ನಡ ಚಿತ್ರ ಅಂತ ಕ್ಲಿಯರಾಗಿ ಬರೆದಿದೆ. ಅದರಲ್ಲಿ ಎಲ್ಲೂ ತಮಿಳ್ ತೆಲುಗು ಮೆನ್ಷನ್ ಮಾಡಿಲ್ಲ. ನಾನು ಹೇಳಲಿಲ್ಲ, ಯಾಕೆ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀನಿ. ಈ ಲಾಂಚ್ ಆಗಿರೋದು ನನ್ನ ಕನ್ನಡ ಚಿತ್ರರಂಗದಲ್ಲಿ. ಮೊದಲನೇ ಚಿತ್ರ ಸೂಪರ್ ಹಿಟ್ ಆಗಿದೆ, ಶನಿ ಸೂಪರ್ ಹಿಟ್ ಆಗಿದೆ, ಮಹಾಕಾಳಿ ಸೂಪರ್ ಹಿಟ್ ಆಗಿದೆ. ನನ್ನ ತಾಯಿಯ ಆಶೀರ್ವಾದ ನನಗಿದೆ. ನಾನು ನನ್ನ ತಾಯಿಯ ಆಶೀರ್ವಾದ ಬಿಟ್ಟು ನಾನು ಬೇರೆ ಕಡೆ ಯಾಕೆ ಹೋಗ್ತೀನಿ? ಖಂಡಿತ ಇಲ್ಲ, ಇದು ಖಂಡಿತ ಸುಳ್ಳು. ಅದಕ್ಕಾಗಿ ಇದು